ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ಅನ್ನದಾತ ರೈತರಿಗೆ ಬಂಪರ್ ಗುಡ್ ನ್ಯೂಸ್. ಹೌದು, ಕಾಂಗ್ರೆಸ್ ಸರ್ಕಾರದ ಹೊಸ ರೂಲ್ಸ್ ಜಾರಿಗೆ ತರಲಾಗಿದ್ದು, ಫ್ಯಾಮಿಲಿ ಸೆಲ್ಫಿ ಕಳುಹಿಸಿದರೆ ಸಾಲ ಮನ್ನಾ ಗ್ಯಾರಂಟಿ. ಸ್ನೇಹಿತರೆ, ಹೌದು, ಸಾಲ ಮನ್ನಾ ಪ್ರಕ್ರಿಯೆಗೆ ಸಂಬಂಧಿಸಿದ ಪ್ರಮುಖ ವಿವರಗಳನ್ನು ಕೃಷಿ ಸಚಿವರಾದಂತಹ ನಾಗೇಶ್ ರಾವ್ ಅವರು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಮತ್ತು ಅವರ ಹೇಳಿಕೆಯ ಪ್ರಕಾರ ಅರ್ಹ ರೈತರಿಗೆ ತಿಂಗಳಾಂತ್ಯದೊಳಗೆ ಸಾಲ ಮನ್ನಾ ಮಾಡಲಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ನೀವು ಕೂಡ ರೈತರಾಗಿದ್ದರೆ ಸಾಲ ಮನ್ನಾ ಪ್ರಕ್ರಿಯೆಗೆ ಹೊಸ ನಿಯಮಗಳು ಏನು ಎಂಬುದನ್ನು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಷನನ್ನು ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರೆ. ಇನ್ನು ರೈತರು ತಮ್ಮ ಫ್ಯಾಮಿಲಿ ಸೆಲ್ಫಿ ತೆಗೆಯಬೇಕು. ನಂತರ ಕೃಷಿ ಅಧಿಕಾರಿಗಳು ಮನೆಗೆ ಬಂದು ಪರಿಶೀಲನೆ ನಡೆಸುತ್ತಾರೆ ಹಾಗೂ ಫೋಟೋವನ್ನು ಸರ್ಕಾರದ ಆದೇಶವಿಲ್ಲದೆ ವಿಶೇಷ ಆಯಾಪದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ನಿಯಮದ ಉದ್ದೇಶ ಪಡಿತರ ಚೀಟಿ ಇಲ್ಲದವರ ಕುಟುಂಬದ ಭಾವಚಿತ್ರವನ್ನು ಸಾಕ್ಷಿ ಎಂದು ಬಳಸಲಾಗುತ್ತದೆ ಸ್ನೇಹಿತರೆ. ಇನ್ನು ಕುಟುಂಬದ ಎಲ್ಲ ಸದಸ್ಯರು ಲಭ್ಯವಿಲ್ಲದಿದ್ದರೆ ಕನಿಷ್ಠ ಕುಟುಂಬದ ಮುಖ್ಯಸ್ಥರು ಸೆಲ್ಫಿಯಲ್ಲಿ ಇರಲೇಬೇಕು. ಇನ್ನು ಕೆಲವು ರೈತರಿಗೆ ನಿಯಮ ಸಮಸ್ಯೆ ಉಂಟು ಮಾಡುತ್ತಿದೆ, ಏಕೆಂದರೆ ಕೆಲವು ಉದ್ಯೋಗ ಅಥವಾ ನಗರಗಳಲ್ಲಿ ವಾಸಿಸುತ್ತಿದ್ದಾರೆ. ಮತ್ತೊಂದು ನಿಯಮದಂತೆ ರೈತರು ತಮ್ಮ ಕುಟುಂಬದ ಸದಸ್ಯರ ವಿವರಗಳೊಂದಿಗೆ ಸ್ವಯಂ ದೃಢೀಕರಣ ದಾಖಲೆ ಸಲ್ಲಿಸಬೇಕು. ಈ ದಾಖಲೆ ಸಲ್ಲಿಸದಿದ್ದರೆ ಸಾಲ ಮನ್ನಾ ಜಾರಿಯಾಗುವುದಿಲ್ಲ. ಇನ್ನು ತೆಲಂಗಾಣದಲ್ಲಿ 3 ವಿಧದ ರೈತರು ಸಾಲ ಮನ್ನಾಕ್ಕೆ ಅರ್ಹರಾಗಿದ್ದಾರೆ ಸ್ನೇಹಿತರೆ. ನೀವು ಕೂಡ ಸಾಲ ಮನ್ನಾಕ್ಕೆ ಅರ್ಹರಾಗಬೇಕೆಂದರೆ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ರೂಪಾಯಿ 2 ಲಕ್ಷಕ್ಕಿಂತ ಕಡಿಮೆ ಸಾಲ ಹೊಂದಿರುವವರು ಮತ್ತು ರೂಪಾಯಿ 2 ಲಕ್ಷಕ್ಕಿಂತ ಹೆಚ್ಚು ಸಾಲ ಹೊಂದಿರುವವರು ಮತ್ತು ಪಡಿತರ ಚೀಟಿ ಇಲ್ಲದವರು ಸರ್ಕಾರದ ಭರವಸೆ ಪ್ರಕಾರ ತಿಂಗಳಾಂತ್ಯದೊಳಗೆ ಈ ಎಲ್ಲ ವಿವಿಧ ರೈತರಿಗೆ ಸಾಲ ಮನ್ನಾ ಜಾರಿಯಾಗಲಿದೆ ಸ್ನೇಹಿತರೆ.